ಸಕಲ ಸದ್ಗುಣ ಪೂರ್ಣ ಜನ್ಮಾದ್ಯಖಿಳ ದೋಷ ವಿದೂರ. ಪ್ರಕಟ ಪ್ರಕಟ ಸದ್ವ್ಯಾಪಾರಿಗತ ಸಂಸಾರಿ ಕಂಸಾರಿ. ನಕುಲ ನಾನಾ ರೂಪ ನಿಯಾಮಕ ನಿಯಮ್ಯ ನಿರಾಮಯ. ರವಿ ಪ್ರಕರ ಸನ್ನಿಭ ಪ್ರಭು ಸದಾ ಮಾಂ ಪಾಹಿ ಪರಮಾಪ್ತ. ಭಗವಂತನ ಕೇವಲ ವಿಶೇಷಣಗಳನ್ನು ಹೇಳ್ತಾ ಭಗವಂತನ ಗುಣಗಳನ್ನು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂಚೆ ಹೇಳಿದಂತೆ ಬಹಳ ಸುಂದರವಾದಂತಹ ಪದ್ಯಗಳು, ಕೇವಲ ಭಗವಂತನ ಮುಂದೆ ನಿಂತು ಪ್ರಾರ್ಥನೆ ಮಾಡಲಿಕ್ಕೆ ಉತ್ತಮವಾದ ಪದ್ಯಗಳು. ಭಗವಂತ ಎಂಥವನು? ಸಕಲ ಸದ್ಗುಣ ಪೂರ್ಣ. ಭಗವಂತನನ್ನು ಈ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು. ಭಗವಂತನ ಸಕಲ ಸದ್ಗುಣ ಪೂರ್ಣ, ಎಲ್ಲ ಸದ್ಗುಣಗಳು ಅಂತೇನಿವೆ ಆ ಎಲ್ಲ ಸದ್ಗುಣಗಳಿಂದ ಇವನು ಪೂರ್ಣನಾಗಿದ್ದಾನೆ. ಒಂದೊಂದು ಗುಣಗಳು ಪೂರ್ಣ, ಅಂತಹ ಪೂರ್ಣವಾದ ಗುಣಗಳಿಂದ ಇವನು ಪೂರ್ಣನಾಗಿದ್ದಾನೆ. ಅಂದರೆ ಒಂದೂ ಗುಣ ಬಿಟ್ಟಿಲ್ಲ. ಸದ್ಗುಣಗಳು ಅಂತ ಯಾವ್ಯಾವಿವೆ ಆ ಎಲ್ಲ ಸಕಲ ಎಲ್ಲ ಸದ್ಗುಣಗಳಿಂದ ಇವನು ಪೂರ್ಣನಾಗಿದ್ದಾನೆ. ಇವನು ಪೂರ್ಣನಾಗೋದಷ್ಟೇ ಅಲ್ಲ, ಒಂದೊಂದು ಗುಣವೂ ಕೂಡ ಪೂರ್ಣ ಅಂತ ಅರ್ಥ. ಅಂದರೆ ಕೆಲವರಲ್ಲಿ ಅನೇಕ ಗುಣಗಳಿರ್ಬೋದು, ಆದರೆ ಆ ಗುಣಗಳು ಎಲ್ಲ ಪೂರ್ಣವಾಗಿರಬೇಕು ಅಂತೇನಿಲ್ಲ. ಸ್ವಲ್ಪ ಇದ್ದರೆ ಸ್ವಲ್ಪ ಸೌಂದರ್ಯ, ಸ್ವಲ್ಪ ಬಲ, ಹಾಗೆಲ್ಲ ಇದ್ದರೆ ಪ್ರಯೋಜನ ಇಲ್ಲಲ್ಲ. ಒಂದೊಂದು ಗುಣವೂ ಪೂರ್ಣ ಮತ್ತು ಅಂತಹ ಪೂರ್ಣವಾದ ಗುಣಗಳಿಂದ ಇವನು ಪೂರ್ಣನಾಗಿದ್ದಾನೆ. ಸಕಲ ಸದ್ಗುಣ ಪೂರ್ಣ. ಜನ್ಮಾದ್ಯಖಿಲ ದೋಷ ವಿದೂರ. ಅಲ್ಲ, ಜನ್ಮ ಆದಿ. ಜನ್ಮ ಅಂದರೆ ಹುಟ್ಟು. ಜನ್ಮಾದಿ ಹುಟ್ಟೋದು ಮೊದಲಾದಂತಹ ಎಲ್ಲ ದೋಷಗಳಿಂದ ವಿದೂರ, ಬಹಳ ದೂರನಿದ್ದಾನೆ ಇವನು. ಎಲ್ಲ ದೋಷಗಳು ಇವನು ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೂರದಲ್ಲಿ ಇವನಿದ್ದಾನೆ. ಸ್ವಲ್ಪ ದೂರ ಆದರೆ ಹೋಗೋದು, ಬಹಳ ದೂರ ಅಂದರೆ ಬೇಡಪ್ಪ ಅಂತಂತೀವರ ಹಂಗ. ಬಹಳ ದೂರದಲ್ಲಿದ್ದಾನ. ಆ ದೋಷಗಳಿಗೆ ಇವನಿಗೆ ಸಂಬಂಧನೇ ಇಲ್ಲ. ದೋಷಗಳು ಅಂದರೆ ಯಾವ ದೋಷಗಳು ಅಂದರೆ ಜನ್ಮಾದಿ ಅಂತಂದರು. ಅಂದರೆ ಹುಟ್ಟೋದು ಮೊದಲಾದ ದೋಷಗಳು. ಹುಟ್ಟೋದೇ ದೋಷ, ಅದೇ ಮೊದಲನೇ ದೋಷ. ಹುಟ್ಟಿದರು ಅಂತಂದರೆ ಅದೇ ದೋಷ ಅಂತ ಅರ್ಥ. ದೋಷ ಇಲ್ಲದಿದ್ದರೂ ಹುಟ್ಟೋದೇ ಇಲ್ಲ, ಭಗವಂತನಿಗೆ ಹುಟ್ಟೇ ಇಲ್ಲ. ಹೀಗಾಗಿ ಹುಟ್ಟಿದರೆ ಅಲ್ಲ ದೋಷ. ಹುಟ್ಟಬೇಕು ಅಂತಂದರೆ ಹಿಂದಿನ ಕರ್ಮ ಮಾಡಿರಬೇಕು, ಕರ್ಮ ಪ್ರಕಾರವಾಗಿ ಅವ್ರು ಹುಟ್ಟಬೇಕು, ಹಿಂದಿನ ಕರ್ಮ ಮಾಡಬೇಕು ಅಂತಾಯಿತು. ಹುಟ್ಟಬೇಕು ಅಂದರೆ ಶರೀರ ಬೇಕು. ಶರೀರ ಬೇಕು ಅಂದರೆ ಈ ಪಂಚಭೂತಗಳ ಸಂಪರ್ಕ, ಪ್ರಕೃತಿಯ ಸಂಪರ್ಕ ಆಗಬೇಕು. ಹೀಗಾಗಿ ಹುಟ್ಟೋದು ಎಂಬುದೇ ದೋಷ ಆಗ್ತದೆ. ಪ್ರಕೃತಿ ಸಂಬಂಧ ಬರಬೇಕು, ಅನೇಕ ದೋಷಗಳ ಸಂಬಂಧ ಬರಬೇಕು. ಹುಟ್ಟಿದ ಅಂದರೆ ಸಾಯಲೇಬೇಕು. ಹೀಗಾಗಿ ಹುಟ್ಟಿದ ಪ್ರತಿಯೊಬ್ಬನಿಗೆ ಸಾವಿದೆ. ಹೀಗಾಗಿ ಹುಟ್ಟೇ ಮೊದಲಾದಂತಹ ದೋಷಗಳು, ಹುಟ್ಟು ಸಾವು ದೋಷಗಳು, ಮತ್ತು ಬಲ ಚೆನ್ನಾಗಿಲ್ಲದೆ ಇರೋದು, ಕುರೂಪಿಯಾಗಿರೋದು, ಇವೆಲ್ಲ ದೋಷಗಳು. ಆ ಎಲ್ಲ ದೋಷಗಳಿಂದ ಬಹಳ ದೂರದಲ್ಲಿದ್ದಾನೆ. ಪ್ರಕಟ ಪ್ರಕಟ, ಪ್ರಕಟ ಮತ್ತು ಅಪ್ರಕಟ ಎರಡೂ ಆಗಿದ್ದಾನೆ. ಪ್ರಕಟ ಅಂತಂದರೆ ವ್ಯಕ್ತನಾಗುತ್ತಾನೆ, ಅಪ್ರಕಟ ಅಂದರೆ ವ್ಯಕ್ತ ಆಗೋದಿಲ್ಲ ಅಂತ ಅರ್ಥ. ಅಂದರೆ ಸಜ್ಜನರಿಗೆ ಇವನು ಪ್ರಕಟ, ದುರ್ಜನರಿಗೆ ಅಪ್ರಕಟ. ಸಜ್ಜನರು ಮಾತ್ರ ಯಾವ ಹಾದಿಯಲ್ಲಿ ಹೋದರೆ ಭಗವಂತನನ್ನು ನೋಡಬಹುದೋ ಅಂತಹ ಹಾದಿಯಲ್ಲಿ ಹೋದರೆ ಮಾತ್ರ ಅವನು ಪ್ರಕಟನಾಗ್ತಾನೆ, ದೃಶ್ಯನಾಗ್ತಾನೆ, ಗೋಚರನಾಗ್ತಾನೆ. ಇಲ್ಲ ರಾಂಗ್ ರೂಟ್ನ ಹೋದರೆ ಕಾಣೋದೇ ಇಲ್ಲ. ಹೀಗಾಗಿ ಪ್ರಕಟ ಪ್ರಕಟ ಅಂದರೆ ವ್ಯಕ್ತಾವ್ಯಕ್ತ. ಅಂದರೆ ಸಜ್ಜನರಿಗೆ ವ್ಯಕ್ತನಾಗ್ತಾನೆ, ದುರ್ಜನರಿಗೆ ಅಪ್ರಕಟನಾಗ್ತಾನೆ.
ಸದ್ವ್ಯಾಪಾರಿ, ಒಳ್ಳೆ ವ್ಯಾಪಾರಿ. ಓ ಭಾಳ ದೊಡ್ಡ ಬಿಸ್ನೆಸ್ ಭಗವಂತ ಅಂದು ಅಂತ ಅನ್ಕೋ. ವ್ಯಾಪಾರ ಅಂದರೆ ಬಿಸ್ನೆಸ್ ಅಂತ ಅರ್ಥ ಅಲ್ಲ. ವ್ಯಾಪಾರ ಅಂದರೆ ಕೆಲಸ, ಕರ್ಮ ಅಂತ ಅರ್ಥ. ಸದ್ವ್ಯಾಪಾರಿ ಅಂದರೆ ಸತ್ಕರ್ಮ. ಕೇವಲ ಒಳ್ಳೆಯ ಕರ್ಮಗಳನ್ನೇ ಸದಾ ಭಗವಂತ ಮಾಡೋದು. ಕೆಟ್ಟ ಕರ್ಮ ಎಂದೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟ ಕರ್ಮ ಯಾವನು ಮಾಡ್ತಾನೆ? ಕೆಟ್ಟು ಗುಣ ಇದ್ದವನು ಮಾಡ್ತಾನೆ. ಸಕಲ ದೋಷ ವಿದೂರ ಅಂತ ಹೇಳಿಬಿಟ್ರಲ್ಲ. ಯಾವ ದೋಷನೂ ಇಲ್ಲ ಅಂತಂದಮೇಲೆ ಕೆಟ್ಟ ಕರ್ಮವನ್ನು ಹೆಂಗೆ ಮಾಡ್ತಾನೆ? ಕೆಟ್ಟ ವ್ಯಾಪಾರ ಹೆಂಗೆ ಮಾಡ್ತಾನೆ? ಅದಕ್ಕೆ ಅವನು ಸದ್ವ್ಯಾಪಾರಿ. ಯಾವಾಗಲೂ ಸದ್ವ್ಯಾಪಾರ ಅಂದರೆ ಸತ್ಕರ್ಮವನ್ನೇ ಮಾಡತಕ್ಕಂಥವನು. ಗತ ಸಂಸಾರಿ, ಸಂಸಾರವೇ ಇಲ್ಲ ಇವನಿಗೆ. ಸಂಸಾರ ಅಂದರೆ ಮತ್ತೆ ಹೇಳಿದಂತೆ ಹೆಂಡರು ಮಕ್ಕಳು ಅಂತ ಅರ್ಥಲ್ಲ. ಸಂಸಾರ ಅಂದರೆ ಹುಟ್ಟು ಸಾವು, ಇವಕ್ಕೆ ಸಂಸಾರ ಅಂತ ಕರೀತಾರೆ. ಹುಟ್ಟೋದು ಸಾಯೋದು, ಪುನರಪಿ ಜನನಂ ಪುನರಪಿ ಮರಣಂ. ಹೀಗಾಗಿ ಹುಟ್ಟೋದು ಸಾಯೋದು, ಶರೀರಗಳ ಸಂಪರ್ಕ ಬರೋದು, ಇದನ್ನೇ ಈ ಸಂಸಾರ ಅಂತ ಕರೀತಾರೆ. ಇಂತಹ ಸಂಸಾರ ಭಗವಂತನಿಗೆ ಇಲ್ಲೇ ಇಲ್ಲ. ಜೀವರು ಅನಾದಿ ಕಾಲದಿಂದ ಸಂಸಾರದಲ್ಲಿ ಬಿದ್ದಾರೆ. ಭಗವಂತನಿಗೆ ಈ ಸಂಸಾರದ ಸಂಪರ್ಕವೇ ಇಲ್ಲ. ಗತ ಸಂಸಾರಿ, ಕಂಸಾರಿ. ಇವನು ಕಂಸಾರಿ ಅಂದರೆ ಕಂಸನಿಗೆ ಅರಿ, ಅರಿ ಅಂದರೆ ಶತ್ರು. ಕಂಸಾರಿ, ಕಂಸನ ಶತ್ರು, ಕಂಸನನ್ನು ಸಂಹಾರ ಮಾಡಿದವನು. ಹಿಂದೆ ಹೇಳಿದಂತೆ ಕಂಸ ಅಂತಂದರೆ ಯಾರು? ಯಾವ ರಾಕ್ಷಸ? ಕಾಲನೇಮಿ. ಕಾಲನೇಮಿ ಯಾವುದಕ್ಕೆ ಅವನು ಅಭಿಮಾನಿ? ದುಷ್ಟಕಾಮನೆಗಳಿಗೆ. ಹೀಗಾಗಿ ಆ ದುಷ್ಟಕಾಮನೆಗಳಿಗೆ ಅಭಿಮಾನಿಯಾದ ಕಂಸನನ್ನು ಸಂಹಾರ ಮಾಡಿದವನು ಅಂತ ಉಪಾಸನೆ ಮಾಡೋಣದ್ರಿಂದ ನಮ್ಮ ದುಷ್ಟಕಾಮನೆಗಳು ಕೂಡ ನಾಶವಾಗ್ತವೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಕಂಸಾರಿ ಅಂತ ಭಗವಂತನನ್ನು ಕರೀತಾರೆ. ನಮ್ಮಲ್ಲಿರುವ ದುಷ್ಟಕಾಮನೆಗಳು ಕೂಡ ಸಂಹಾರ ಮಾಡಬೇಕು ಭಗವಂತ. ಅದಕ್ಕಾಗಿ ಅವನನ್ನು ಕಂಸಾರಿ ಅಂತ ಉಪಾಸನೆ ಮಾಡಬೇಕು. ನಕುಲ, ನಕುಲ ಸಹದೇವ ಇಲ್ಲಾಗ ಬಂದರು ಅಂತಂದರೆ, ನಕುಲ ಅಂದರೆ ಕುಲ ಇಲ್ಲದವನು ಅಂತ ಅರ್ಥ. ಕುಲವೇ ಇಲ್ಲ ಅವನಿಗೆ. ಕುಲ ಯಾರಿಗಿರ್ತದೆ? ನಮಗೆಲ್ಲ ಇರ್ತದೆ. ನಿಂದು ಯಾವುದು ಕುಲ ಅಂತ ಕೇಳ್ತಾರೆ. ಯಾಕಂದ್ರೆ ಹುಡ್ತೀವದಕ್ಕಾಗಿ ಹುಟ್ಟೀವಿ ಅಂದರೆ ಯಾವುದೋ ಒಂದು ಕುಲದಲ್ಲಿ ಹುಟ್ಟಬೇಕು. ಭಗವಂತನಿಗೆ ಹುಟ್ಟು ಎಂಬುದೇ ಇಲ್ಲ. ಈಗ ಭಗವಂತನಿಗೆ ಕುಲ ಎಲ್ಲಿಂದ ಬರ್ತದೆ? ಹಾಗೆ ಆವ ಕುಲವು ರಂಗ ಅರಿಯಲಾಗದು ಅಂತ ದಾಸರಾಯ ಹೇಳಿದಂತೆ ಅದಕ್ಕೆ ಹೇಳಿದ್ದು. ಆವ ಕುಲವು ರಂಗ ಅರಿಯಲಾಗದು. ನಿಂದು ಯಾವ ಕುಲ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲಪ್ಪ. ಯಾಕೆ? ಹುಟ್ಟಿದ್ದೇ ಇಲ್ಲ ನಿನಗೆ, ಹುಟ್ಟೇ ಇಲ್ಲ ನಿನಗೆ. ತೆಗೆದೆಲ್ಲ ನೀರನ್ನ ಹುಡ್ತಿ ಮತ್ಸ್ಯ ಹಾಕ್ತಿ. ನೀರನ್ನ ಹುಟ್ಟಿದವನು ಅಂದರೆ ಏನು ಕುಲ ಅಂತ ಹೇಳಬೇಕು ಅವನಿಗೆ? ನೀರೇ ಕುಲ ಆಗ್ತದೆ ಅಷ್ಟೇ. ಹೀಗಾಗಿ ಕಂಬದಿಂದ ಬರ್ತಿ ಸ್ತಂಭ ಅರ್ಭಕ ಅಂತ, ಯಾವ ಕುಲ ಅಂದರೆ ಸ್ತಂಭದ ಕುಲ ಅಂತ ಅನ್ಬೇಕಷ್ಟೆ. ಹೀಗಾಗಿ ನೀನು ಹುಟ್ಟೇ ಇಲ್ಲ, ಎಲ್ಲಿಂದಲೂ ಹುಡ್ತೀನಿ ನೀನು. ಹೀಗಾಗಿ ನಿನಗೆ ತಂದೆ ತಾಯಿಯೇ ಇಲ್ಲ ಅಂತಂದ ಮೇಲೆ ಕುಲ ಎಲ್ಲಿಂದ ಬರಬೇಕು? ನಕುಲ, ಕುಲವೇ ಇಲ್ಲದವನು, ಹುಟ್ಟೇ ಇಲ್ಲದವನು. ನಾನಾ ರೂಪ, ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಿ. ಹುಟ್ಟು ಇಲ್ಲ ಅಂತ ಹೆಸರು, ಆದರೆ ಹುಟ್ಟಿದ್ದೋರು ಎಷ್ಟು ಅವತಾರ, ಎಷ್ಟು ಹುಟ್ಟಬೇಕೋ ಅದಕ್ಕಿಂತಲೂ ಹೆಚ್ಚು ಸಲ ಅವತಾರ ಮಾಡಿರ್ತಿ. ಅನಂತ ರೂಪ ಎಂದು, ನಾನಾ ರೂಪ, ಅನಂತ ರೂಪಗಳನ್ನು ನೀನು ಸ್ವೀಕಾರ ಮಾಡ್ತೀಯಿ. ಎಲ್ಲ ಜೀವರಲ್ಲಿ ಇರಬೇಕಾಗಿದ್ದೇ ಒಂದೊಂದು ರೂಪದಿಂದ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲ ಜಡ ಪದಾರ್ಥಗಳಲ್ಲಿರ್ತಾನೆ, ಎಲ್ಲ ಚೇತನರಲ್ಲಿರ್ತಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹೀಗಾಗಿ ನಾನಾ ರೂಪ, ಅನಂತವಾದ ರೂಪಗಳನ್ನು ಸ್ವೀಕಾರ ಮಾಡಿದವನು. ನಿಯಾಮಕ, ಎಲ್ಲರಿಗೂ ನಿಯಾಮಕ. ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪದಲ್ಲಿ ನೆಲೆಸಿದ್ದು ಎಲ್ಲರನ್ನು ನಿಯಮನ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ. ಅದಕ್ಕಾಗಿ ನಿಯಾಮಕ. ನಿಯಮ್ಯ, ಒಬ್ಬ ನಿಯಾಮಕರು ಅಂತಿದ್ದ ಮೇಲೆ ನಿಯಮ್ಯರು ಅಂತ ಇರ್ತಾರೆ. ನಿಯಮ್ಯರು ಅಂದರೆ ಆ ನಿಯಮಕ್ಕೆ ಒಳಪಟ್ಟವರು ಅಂತ ಅರ್ಥ. ನಾವೆಲ್ಲರೂ ನಿಯಮ್ಯರು. ಭಗವಂತ ಒಬ್ಬನೇ ನಿಯಾಮಕ, ಎಲ್ಲರನ್ನೂ ನಿಯಮನ ಮಾಡುವನು, ಕಂಟ್ರೋಲ್ ಮಾಡ್ತಕ್ಕಂಥ. ಮತ್ತು ಭಗವಂತ ಕೂಡ ನಿಯಮ್ಯ ಅಂತಂದ್ರಲ್ಲ. ಅಂತಂದರೆ ಆ ನಿಯಮ್ಯರೊಳಗೆ ಕೂಡ ಭಗವಂತನೇ ಅಲ್ಲ ಇರೋದು. ಆ ಭಗವಂತ ಇಲ್ಲದಿದ್ದರೆ ಇವರಿರ್ಲಿಕ್ಕೆ ಸಾಧ್ಯವಿಲ್ಲ. ನಿಯಮ್ಯರೊಳಗೂ ಕೂಡ ಇವನೇ ಇರುತ್ತಾನೆ. ಆದ ಕಾರಣ ನಿಯಮ್ಯ ಅಂತ ಕರೀತಾರಷ್ಟೇ ಹೊರತು ಭಗವಂತನೇ ನಿಯಮ್ಯ ಅಂತ ಅರ್ಥ ಅಲ್ಲ. ನಿಯಮ್ಯ ಅಂದರೆ ನಿಯಮಕ್ಕೆ ಒಳಪಟ್ಟವನು
ಅಂತ ಅರ್ಥ. ನೋಡಪ್ಪ, ಯಾರು ಒಳಪಡ್ತಾರೆ? ಯಾರು ಅಸ್ವತಂತ್ರರೋ ಅವರು ನಿಯಮಕ್ಕೆ ಒಳಪಡ್ತಾರೆ, ಅವರೇ ನಿಯಮ್ಯರು. ಯಾರು ಅಸ್ವತಂತ್ರರೋ ಅವರೇ ನಿಯಮ್ಯರು. ಭಗವಂತ ಸ್ವತಂತ್ರ, ನಿಯಮ್ಯ ಹೆಂಗಾಗ್ತಾನೆ ಅಂದರೆ ನಿಯಮ್ಯರಲ್ಲಿ ಇರ್ತಾನೆ ಭಗವಂತ, ಅದಕ್ಕಾಗಿ ನಿಯಮ್ಯ ಅಂತ ಕರೀತಾರಷ್ಟೇ. ಅವನೇ ನಿಯಮ್ಯ ಅಂತ ಅರ್ಥ ಅಲ್ಲ. ನಿಯಮ್ಯರಾದ ಜೀವರಲ್ಲಿ ತಾನು ಅಂತರ್ಯಾಮಿಯಾಗಿ ಇರ್ತಾನೆ, ಆದ ಕಾರಣ ಅವನಿಗೂ ಕೂಡ ನಿಯಮ್ಯ. ಯಾರಲ್ಲಿದ್ದರೆ ಅದರ ಹೆಸರಿನಿಂದೇ ಕರೀತಾರೆ. ಹೀಗಾಗಿ ನಿಯಮ್ಯರಲ್ಲಿರ್ತಾನಾದ ಕಾರಣ ಅವನಿಗೂ ನಿಯಮ್ಯ ಅಂತ ಹೆಸರು ಅಷ್ಟೆ. ನಿರಾಮಯ, ಆಮಯ ಅಂದರೆ ದೋಷ ರೋಗ, ನಿರಾಮಯ ಅಂದರೆ ಯಾವ ದೋಷವಿಲ್ಲ, ಯಾವ ರೋಗವೂ ಇಲ್ಲ. ದೋಷ ಇದ್ದರೆ ರೋಗ, ದೋಷವೇ ಇಲ್ಲ ಅಂದರೆ ರೋಗನೇ ಇಲ್ಲ. ನಿರಾಮಯ, ಯಾವ ದೋಷಗಳು ಇಲ್ಲದೆ ಇದ್ದವನು. ರವಿ ಪ್ರಖರ ಸನ್ನಿಭ, ರವಿ ಅಂದರೆ ಸೂರ್ಯ, ರವಿ ಪ್ರಖರ, ಪ್ರಖರ ಅಂದರೆ ಸಮೂಹ, ರವಿ ಪ್ರಖರ ಸನ್ನಿಭ, ಸನ್ನಿಭ ಅಂದರೆ ಸಮಾನ. ರವಿ ಪ್ರಖರ ಸನ್ನಿಭ, ಸೂರ್ಯ ಸಮೂಹಕ್ಕೆ ಸಮಾನನಾದವನು. ಸೂರ್ಯ ಸಮೂಹ ಅಂದರೆ ಅನೇಕ ಜನ ಸೂರ್ಯರು. ಅನೇಕ ಜನ ಸೂರ್ಯರು ಒಂದೇ ಕಾಲಕ್ಕೆ ಬಂದರೆ ಹೆಂಗಿರ್ತದೆ? ಒಬ್ಬ ಸೂರ್ಯ ಬಂದ್ರೆ ಉದ್ದಾಡ್ತಾ ಇದ್ದೀವಿ, ಬಿಸಿಲಿಗೆ ಶುರುವಾಯ್ತಪ್ಪ ಅಂತ. ಅನೇಕ ಜನ ಸೂರ್ಯರು ಏಕಕಾಲಕ್ಕೆ ಬಂದರೆ ಏನು ತೇಜಸ್ಸಿರಬೇಕು, ಅಂತಹ ತೇಜಸ್ಸು ಇದ್ದವನು ಭಗವಂತ. ಸನ್ನಿಧಾನ ಸಮಾನ ಅಂತ ಅಷ್ಟೇ ಅಲ್ಲ, ಅನಂತ ಸೂರ್ಯರು ಬಂದರೂ ಭಗವಂತನ ಮುಂದೆ ಏನೂ ಆಗೋದಿಲ್ಲ. ಆದರೆ ನಾವು ಸುಮ್ಮನೆ ಒಂದು ಉದಾಹರಣಕ್ಕೆ ಏನೋ ಒಂದು ಅರ್ಥ ಆಗಬೇಕಲ್ಲ, ಅದಕ್ಕಾಗಿದ್ದಷ್ಟೇ. ಹಾಗಾದರೆ ಕೆಲವು ಜನ ಸೂರ್ಯರು ಬಂದರೆ ಭಗವಂತನಿಗೆ ಸಮಾನನಾಗಿ ಬಿಡ್ತಾರೇನೋ ಅಂತ ಅನ್ಕೋಬಾರ್ದು. ಮತ್ತು ಅನಂತ ಸೂರ್ಯರು ಬಂದರೂ ಸಮಾನಾಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಊಹೆಗೆ ನಿಲುಕಲಿಕ್ಕೆ ಅನೇಕ ಜನ ಸೂರ್ಯರು ಉದಯಿಸಿದರೆ ಹೆಂಗಿರ್ತದ ಅಂತ ಸ್ವಲ್ಪ ಊಹಾ ಮಾಡಿಕೊಂಡ್ರೆ ಆ ಊಹಕ್ಕೆ ಸ್ವಲ್ಪ ನಿಲುಕಬಹುದೇನೋ ಅಂತ ಹೇಳಲಿಕ್ಕಾಗಿ ಹೇಳೋದಷ್ಟೇ. ಹೀಗಾಗಿ ರವಿ ಪ್ರಖರ ಸನ್ನಿಭ, ಅನೇಕ ಜನ ಸೂರ್ಯರಿಗೆ ಸಮಾನ. ನಾವು ನೋಡ್ಲಿಕ್ಕೆ ಅಷ್ಟೇ ಕೈಲಾಗ್ತದ ಅಂತ. ಅದು ಆ ಒಬ್ಬ ಸೂರ್ಯನೂ ಕೂಡ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಉತ್ತಮರಾದ ದೇವತೆಗಳಿಗೆ ಕೆಲವು ಸೂರ್ಯರನ್ನು ನೋಡತಕ್ಕಂತಹ ಒಂದು ಶಕ್ತಿ ಇರ್ತದೆ. ಹೀಗಾಗಿ ಅವರಿಗೆ ಆ ರೀತಿಯಾಗಿ ಕಾಣಿಸ್ತಾನೆ ಅಂತ ಅರ್ಥ ಅಷ್ಟೇ. ಇನ್ನೂ ಉತ್ತಮ ದೇವತೆಗಳಿಗೆ ಅನಂತ ಸೂರ್ಯರು ಕಾಣಿಸಿದಂತೆ ಕಾಣಿಸ್ತಾನೆ. ಹೀಗೆ ಯೋಗ್ಯತಾನುಗುಣವಾಗಿ ಕಾಣಿಸ್ತಾನಂಗೆ. ಅಂತಹ ಹೇ ಪ್ರಭು ಸದಾ ಮಾಂ ಪಾಹಿ ಪರಮಾಪ್ತ, ಹೇ ಪರಮಾಪ್ತನೇ. ಇಷ್ಟೆಲ್ಲ ಆಗಿ ಭಗವಂತ ಸರ್ವಜೀವನಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ, ರೋಗರಹಿತನಾಗಿದ್ದಾನೆ. ಇಷ್ಟೆಲ್ಲ ಆದರೆ ನಮಗೇನು ಲಾಭ ಅಂತ ಅವನು ಏನನ್ನ ಇರ್ತೋಳು ನಾವೇನು ಮಾಡಬೇಕು ಅಂದರೆ ಪರಮಾಪ್ತ ಅಂತಂದರು. ಅಂತಹ ಭಗವಂತನು ನಮಗೆ ಆಪ್ತ ಅಂತ ಅರ್ಥ. ಯಾವನೇ ನನಗೆ ಅವನು ಗೊತ್ತಪ್ಪ, ಭಾಳ ಅವನು ಭಾಳ ದೊಡ್ಡವನು ನಮಗೇನು ಸಂಬಂಧ ಅಂದರೆ ನಮಗೆ ಗೊತ್ತು ಅಂತ ಹೇಳ್ಕೊಂಬೋದ್ರಲ್ಲಿ ನಮ್ಮ ಸಂತೋಷ ಇರ್ತದೆ. ಹಬ್ಬ ಪ್ರೈಮ್ ಮಿನಿಸ್ಟರ್ ನಮ್ಗೆ ಗೊತ್ತು ಅಂತಂದ್ಬಿಟ್ರೆ ಹಂಗೆ ನನಗೆ ಗೊತ್ತು. ಯಾರು ನಮಗೆ ಆಪ್ತರು? ದೊಡ್ಡವರು ನಮ್ಮ ಆಪ್ತರು ಅಂತ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಭಗವಂತನಿಗಿಂತಲೂ ದೊಡ್ಡವನು ಇನ್ಯಾನಿದ್ದಾನಪ್ಪ. ಅದಕ್ಕಾಗಿ ಭಗವಂತನನ್ನು ಆ ರೀತಿಯಾಗಿ ಅತ್ಯುತ್ತಮವಾದ ವಿಶೇಷ ಗುಣಗಳು ಇರುವಂತಹ ಭಗವಂತ ನಮಗೆ ಆಪ್ತನಾಗಿದ್ದಾನೆ, ಅದು ಸಂತೋಷದ ಸಂಗತಿ ಅಂತ. ಯಾವನ್ಯಾವನೋ ನನಗೆ ಗೊತ್ತು ಅಂದರೆ ಏನು ಪ್ರಯೋಜನ? ಭಗವಂತ ಗೊತ್ತಿಲ್ಲ, ಏನು ಪ್ರಯೋಜನ? ಯಾರ್ಯಾರೋ ಗೊತ್ತು, ಭಗವಂತ ಗೊತ್ತಿಲ್ಲ, ಮೋಕ್ಷನೇ ಇಲ್ಲ. ಯಾರೂ ಗೊತ್ತಿಲ್ಲ, ಭಗವಂತನೊಬ್ಬರು ಗೊತ್ತು, ಮೋಕ್ಷ ಅದ. ಹೀಗಾಗಿ ಭಗವಂತ ನಮಗೆ ಪರಮಾಪ್ತನಾಗಬೇಕು. ಯಾರ್ಯಾರೋ ಆಪ್ತರಾದ ಪ್ರಯೋಜನ ಏನು? ಅದಕ್ಕಾಗಿ ಅಂತಹ ಭಗವಂತ ಎಲ್ಲರಿಗೂ ಪರಮಾಪ್ತನಾಗಿದ್ದಾನೆ. ಅವನು ಪರಮಾಪ್ತನೇ, ಆದರೆ ನಾವು ಅವನನ್ನು ಪರಮಾತ್ಮ ಅಂತ ತಿಳ್ಕೋಬೇಕು. ಪರಮಾತ್ಮನೇ ನಮ್ಮ ಪರಮಾಪ್ತ ಅಂತ ತಿಳ್ಕೋಬೇಕು, ಆಗ ಅವನು ರಕ್ಷಣೆ ಮಾಡ್ತಾನೆ. ಹೀಗಾಗಿ ಹೇ ಪ್ರಭು, ಅಂತಹ ಅತ್ಯುತ್ತಮ ಸರ್ವಸಮರ್ಥನಾದ ಹೇ ಭಗವಂತನೇ, ನೀನು ಎಲ್ಲರಿಗೂ ಪರಮಾಪ್ತನಾಗಿದ್ದಿ. ಅಂತಹ ನೀನು ಸದಾ ಮಾಂ ಪಾಹಿ, ಸದಾ ಯಾವಾಗಲೂ ಮಾಂ ನನ್ನನ್ನು ಪಾಹಿ ರಕ್ಷಣೆ ಮಾಡು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇದಲ್ಲ ಶ್ರೀಹರಿ ಸಕಲ ಸದ್ಗುಣಗಳಿಂದ
ಶ್ರೀಹರಿ ಸಕಲ ಸದ್ಗುಣಗಳಿಂದ ಪೂರ್ಣನಾದವನು. ಹುಟ್ಟು ಮೊದಲಾದ ಎಲ್ಲ ದೋಷಗಳಿಂದ ದೂರನಾದವನು. ಎಲ್ಲ ದೋಷಗಳಿಂದ ದೂರ ಆದವನು. ಸಜ್ಜನರಿಗೆ ವ್ಯಕ್ತನು, ದುರ್ಜನರಿಗೆ ಅವ್ಯಕ್ತನೂ ಆಗಿದ್ದಾನೆ. ಉತ್ತಮ ಕರ್ಮವನ್ನು ಮಾಡುವವನು. ಉತ್ತಮ ಕರ್ಮವನ್ನು ಮಾಡುವವನು. ಭಕ್ತರ ಸಂಸಾರವನ್ನು ಪರಿಹರಿಸುವನು. ಭಕ್ತರ ಸಂಸಾರವನ್ನು ಪರಿಹರಿಸುವನು. ಕಂಸನನ್ನು ಕೊಂದವನು. ಯಾವ ಕುಲವೂ ಇಲ್ಲದವನು. ಯಾವ ಕುಲವೂ ಇಲ್ಲದವನು. ಅನೇಕ ರೂಪಗಳನ್ನು ಧರಿಸಿದವನು. ಅನೇಕ ರೂಪಗಳನ್ನು ಧರಿಸಿದವನು. ಎಲ್ಲರಿಗೂ ನಿಯಾಮಕನು. ನಿಯಮ್ಯರಲ್ಲಿಯೂ ಇದ್ದವನು. ನಿಯಮ್ಯರಲ್ಲಿಯೂ ಇದ್ದವನು. ದೋಷರಹಿತನು. ಸೂರ್ಯರ ಸಮೂಹದಂತೆ ಪ್ರಕಾಶಿಸುವನು. ಎಲ್ಲರಿಗೂ ಪ್ರಭುವಾದ ಮತ್ತು ಪರಮ ಆಪ್ತನಾದ ಸ್ವಾಮಿಯೇ, ಸದಾ ನನ್ನನ್ನು ಪಾಲಿಸು.
ಸದಾ ನನ್ನನ್ನು ಪಾಲಿಸು. ಸಕಲ ಸದ್ಗುಣ ಪೂರ್ಣ ಜನ್ಮಾದ್ಯಖಿಳ ದೋಷ ವಿದೂರ. ಪ್ರಕಟ ಪ್ರಕಟ ಸದ್ವ್ಯಾಪಾರಿಗತ ಸಂಸಾರಿ ಕಂಸಾರಿ. ನಕುಲ ನಾನಾ ರೂಪ ನಿಯಾಮಕ ನಿಯಮ್ಯ ನಿರಾಮಯ. ರವಿಪ್ರಕರ ಸನ್ನಿಭ ಪ್ರಭು ಸದಾ ಮಾಂ ಪಾಹಿ ಪರಮಾಪ್ತ. ಪರಮಾಪ್ತ ಚೇತನ ಚೇತನ ಜಗತ್ತಿನೊಳಾತನು ತಾನಾಗಿ. ಲಕ್ಷ್ಮೀನಾಥ ಸರ್ವರೊಳಿಪ್ಪ ತತ್ತದ್ರೂಪಗಳ ಧರಿಸಿ. ಜಾತಿ ಕಾರಣ ತೆರದಿ ಎಲ್ಲರ ಮಾತಿನೊಳಗಿದ್ದ ಖಿಳ ಕರ್ಮವ. ತಾ ತಿಳಿಸಿಕೊಳ್ಳದಲೆ ಮಾಡಿಸಿ ನೋಡಿ ನಗುತಿಪ್ಪ. ಭಗವಂತನ ವಿಚಿತ್ರವಾದ ಕರ್ಮಗಳನ್ನು ಹೇಳುತ್ತಾರೆ. ಚೇತನ ಜಗತ್ತಿನೊಳು ಆತತನು. ಚೇತನ ಮತ್ತು ಅಚೇತನ ಜಗತ್ತು. ಈ ಜಗತ್ತೆಲ್ಲ ಕೂಡ ಚೇತನ ಮತ್ತು ಅಚೇತನ ಪದಾರ್ಥಗಳಿಂದ ತುಂಬಿವೆ. ಚೇತನರು ಅಂತಂದರೆ ಜೀವರು ಅಂತ ಅರ್ಥ. ಚೇತನವುಳ್ಳವರು ಚೇತರು, ಪ್ರಾಣವುಳ್ಳವರು ಅಂತ ಅರ್ಥ ಪ್ರಾಣಿಗಳು ಚೇತನರು. ಅಚೇತನ ಅಂದರೆ ಪ್ರಾಣ ಇಲ್ಲದೇ ಇದ್ದದ್ದು, ಅಂದರೆ ಜಡ ಪದಾರ್ಥಗಳು ಅಂತ. ಪ್ರಪಂಚದಲ್ಲಿರೋ ಎರಡೇ ಅಲ್ಲ, ಚೇತನ ಅಚೇತನ. ಪ್ರಾಣ ಇದ್ದದ್ದು, ಪ್ರಾಣ ಇಲ್ಲದೇ ಇದ್ದದ್ದು, ಎರಡೇ ರೀತಿ ಈ ಜಗತ್ತಿನಲ್ಲಿರೋದು. ಹೀಗಾಗಿ ಈ ಚೇತನ ಅಚೇತನ ರೂಪವಾದಂತಹ ಈ ಜಗತ್ತಿನೊಳು ಆತತನು. ತತ ಅಂದರೆ ವ್ಯಾಪ್ತ. ಆತತ ಚೆನ್ನಾಗಿ ವ್ಯಾಪ್ತನಾಗಿದ್ದಾನೆ, ಸಂಪೂರ್ಣವಾಗಿ ಎಲ್ಲರಡೆ ಒಂದೆರಡು ಬಿಟ್ಟಿದ್ದಾನೆ ಅಂತಿಲ್ಲ. ಅದಕ್ಕೆ ಆತತ ಅಂದರೆ ಚೆನ್ನಾಗಿ ವ್ಯಾಪ್ತ. ಎಲ್ಲ ಚೇತನರಲ್ಲಿ, ಎಲ್ಲ ಜಡ ಪದಾರ್ಥಗಳಲ್ಲಿ ತಾನು ತುಂಬಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಅವನಿಗಿಲ್ಲದ ಸ್ಥಳ ಇಲ್ಲ. ಅನಂತ ಜೀವರು, ಅನಂತ ಜಡ ಪದಾರ್ಥಗಳು ಎಲ್ಲ ತುಂಬಿದ್ದಾನೆ ಭಗವಂತ. ಈ ರೀತಿಯಾಗಿ ಆತತನು ತಾನಾಗಿ ಲಕ್ಷ್ಮೀನಾಥ, ಅವನು ಮಾತ್ರ ಲಕ್ಷ್ಮೀನಾಥ, ಲಕ್ಷ್ಮೀದೇವಿಗೂ ಅಧಿಪತಿ, ಸರ್ವೋತ್ತಮ ಅಂತ ಅರ್ಥ. ಲಕ್ಷ್ಮೀದೇವಿಯೇ ಎಲ್ಲರಿಗೂ ತಾಯಿ, ಮತ್ತು ಆಕೆಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ, ಆಕೆಗೂ ನಾಥ. ಹಾಗೆ ಲಕ್ಷ್ಮೀನಾಥ ಸರ್ವರೊಳಿಪ್ಪ ತತ್ತದ್ರೂಪಗಳ ಧರಿಸಿ. ಹೆಂಗೆ ಸರ್ವರೊಳಿಪ್ಪ ಅಂತ ಹೇಳಿದರು. ಸರ್ವರೊಳಿಪ್ಪ ಹೆಂಗೆ ಸರ್ವರೊಳಿಪ್ಪ ಅಂತಂದರೆ ತತ್ತದ್ರೂಪಗಳ ಧರಿಸಿ. ಅದೊಂದು ವಿಚಿತ್ರ. ಎಲ್ಲರಲ್ಲಿ ತಾನಿರೋದು ಒಂದು, ಆದರೆ ಆ ಯಾವ ಪದಾರ್ಥದಲ್ಲಿದ್ದಾನೋ
ಆ ಪದಾರ್ಥದ ಆಕಾರದಲ್ಲೇ ತಾನಿರ್ತಾನೆ. ಅದು ವಿಚಿತ್ರ. ಭಗವಂತ ಇದ್ದಾನೆ ಅಂದರೆ ಸರಿ ಇರಲಿ, ಅವನಿಗೆ ಯಾವ ರೂಪ ನಾವು 10 ಮನೆಗಳು ಹೋಗ್ತೀವಿ, ಯಾವ ಮನೆಗೆ ಹೋದರೆ ಆ ಮನೆ ಆಕಾರ ಆಗ್ಬಿಡ್ತೀವಿ ನಾವೇನ. ನಾವು ಕೂಡ ಭಾಳ ಕಡೆ ಹೋಗ್ತೀವಿ ಅಂದರೆ ಹೋದ ಕಡೆಲ್ಲ ಆಯಾ ರೂಪವನ್ನು ಧರಿಸಬೇಕಲ್ಲ, ಅದು ವಿಚಿತ್ರ. ಹೀಗಾಗಿ ತತ್ತದ್ರೂಪಗಳ ಧರಿಸಿ ಆತತನಾಗಿದ್ದಾನೆ. ಯಾವ ಪದಾರ್ಥದಲ್ಲಿ ಹೋದ ಅಂದರೆ ಆ ಪದಾರ್ಥದ ಆಕಾರದಲ್ಲೇ ಇರ್ತಾನೆ. ಟೇಬಲ್ನಲ್ಲಿ ಭಗವಂತ ಇದ್ದಾನೆ. ಹೆಂಗಿದ್ದಾನೆ? ಓಹೋ ಅಂದರೆ ಟೇಬಲ್ ಇನ್ನದ, ಟೇಬಲ್ನಲ್ಲಿ ಭಗವಂತ ಮತ್ತು ತಾನು ತಂದೆ ಆದ ರೂಪ ಶಂಖಚಕ್ರಧಾರಿಯಾಗಿದ್ದಾನೆ ಅಂತ ಹಿಂಗೆ ತೊಳ್ಕೊಂತೀವಿ. ಹಂಗಲ್ಲ, ಟೇಬಲ್ನಲ್ಲಿ ಟೇಬಲ್ ಆಕಾರದಲ್ಲೇ ಇದ್ದಾನೆ. ಹೀಗಾಗಿ ಯಾವ ಪದಾರ್ಥ ಯಾವ ಆಕಾರದಲ್ಲಿರ್ತದೋ ಆ ಆಕಾರದಲ್ಲೇ ಭಗವಂತ ಒಳಗೆ ಇರ್ತಾನೆ. ಈಗ ಜಡ ಪದಾರ್ಥ ಅಷ್ಟೇ ಅಲ್ಲ, ಚೇತನರಲ್ಲಿ ಕೂಡ ಅದಕ್ಕೆ ಬಿಂಬರೂಪ ಅಂತ ಕರೆಯೋದು. ಜೀವರು ಯಾವ ರೂಪದಲ್ಲಿರ್ತಾರೋ, ಜೀವರು ಅನೇಕ ರೂಪದಲ್ಲಿರ್ತಾರೆ. ಜೀವಸ್ವರೂಪ ಮನುಷ್ಯ ಆಗಿರ್ಬೋದು, ಮತ್ತು ಪಕ್ಷಿ ಆಗಿರ್ಬೋದು, ಜಂತು ಆಗಿರ್ಬೋದು, ಗಿಡ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಚೇತನರು ಜೀವರು ಅನೇಕ ಆಕಾರ, 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದ್ರಲ್ಲ. ಸ್ವರೂಪದಲ್ಲೇ ಅಷ್ಟೊಂದು ರಕಗಳವ. ಭಗವಂತ ಆಯಾ ಚೇತನರಲ್ಲಿ ಅವರವರ ಆಕಾರದಲ್ಲೇ ಇರ್ತಾನೆ. ಹೀಗಾಗಿ ತತ್ತದ್ರೂಪಗಳ ಧರಿಸಿ ಆ ರೂಪವನ್ನೇ ಬಿಂಬರೂಪ ಅಂತ ಕರೆಯೋದು. ಹೀಗಾಗಿ ಆ ತಾನು ಸರ್ವರಳು ತಾನಿಪ್ಪ ತತ್ತದ್ರೂಪಗಳ ಧರಿಸಿ, ಅದು ಚೇತನರು ಆಗಿರ್ಬೋದು ಅಚೇತನರು ಆಗಿರ್ಬೋದು, ಆಯಾ ಪದಾರ್ಥಗಳ ಆಕಾರದಲ್ಲೇ ಇರ್ತಾನೆ. ಆಯಾ ಜೀವರ ಆಕಾರದಲ್ಲೇ ತಾನು ಭಗವಂತ ಎಲ್ಲರಲ್ಲೂ ವ್ಯಾಪ್ತನಾಗಿದ್ದಾನೆ. ಇದೊಂದು ಮತ್ತೊಂದು ವಿಚಿತ್ರ. ಅಷ್ಟೇ ಅಲ್ಲದೆ ಜಾತಿಕಾರನ ತೆರದಿ ಎಲ್ಲರ ಮಾತಿನೊಳಗಿದ್ದು ಅಖಿಳ ಕರ್ಮವ ತಾ ತಿಳಿಸಿಕೊಳ್ಳದೆ ಮಾಡಿಸಿ. ಭಗವಂತ ಎಲ್ಲರಲ್ಲೂ ಇರ್ತಾನೆ ಎಂಬುದರಲ್ಲೇ ಎಷ್ಟು ವಿಶೇಷ. ಬರೀ ಎಲ್ಲರಲ್ಲಿರೋದೇ ಒಂದು ದೊಡ್ಡ ಗುಣ. ಬರೀ ಎಲ್ಲರಲ್ಲಿ ಸುಮ್ಮನೆ ತಂದೆ ಆದ ಪ್ರತ್ಯೇಕವಾದ ರೂಪ ತಗೊಂಡಿರೋದಲ್ಲ, ಎಲ್ಲರೊಳಗೂ ಆಯಾ ರೂಪದಿಂದ ಇರ್ತಾನೆ. ಇದು ಇನ್ನೊಂದು ವಿಶೇಷ. ಅಷ್ಟೇ ಅಲ್ಲ, ಜಾತಿಗೆ ಇರೋದು ಕೂಡ ಹೆಂಗಿರ್ತಾನೆ, ಬರೀ ಇದ್ದು ಅವರ ಆಕಾರದಲ್ಲಿ ಇದ್ದ, ಸುಮ್ಮನೆ ಇದ್ದು ಬಿಟ್ರೆ ಏನು ಗತಿ? ಅವರಿಂದ ಕರ್ಮಗಳನ್ನು ಮಾಡಿಸಬೇಕಲ್ಲ. ಮಾಡಿಸದೆ ಹೋದರೆ ಮತ್ತು ಅದೊಂದು ಜಡ ಪದಾರ್ಥ ಆಗ್ಬಿಡುತ್ತೆ ಅಷ್ಟೇ. ಚೇತನದೊಳಗಿದ್ದಾನೆ, ಅವರಿಂದ ಕರ್ಮಗಳನ್ನು ಮಾಡಿಸಬೇಕಲ್ಲ. ಅವರು ಅಸ್ವತಂತ್ರರು, ತಾನು ಒಳಗೆ ನಿಂತು ಕರ್ಮ ಮಾಡಿಸಿದ್ರೇನೆ ಮಾಡಿಸ್ತಾನೆ. ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಕರೆಂಟ್ ಅದ, ಏನು ಸ್ವಿಚ್ ಹಾಕಿಲ್ಲ, ಏನು ಮಾಡಬೇಕು? ಕರೆಂಟ್ ಅದೇ, ಕರೆಂಟ್ ಇಲ್ಲರಿ ಅದ ಕರೆಂಟ್ ಅದ, ಮತ್ತು ಯಾಕೆ ಫ್ಯಾನ್ ತಿರ್ಗೋಣಿಲ್ಲ ಅಂದರೆ ಸ್ವಿಚ್ಚೇ ಹಾಕಿಲ್ಲ, ಹೆಂಗೆ ತಿರುಗುತ್ತದೆ? ಭಗವಂತ ಒಳಗಿದ್ದು ತಾನು ಪ್ರೇರಣೆ ಮಾಡಿಸದೇ ಹೋದರೆ, ಸ್ವಿಚ್ ಹಾಕಿದ್ದಿಲ್ಲ, ಪ್ರೇರಣೆ ಮಾಡಿಸಿಲ್ಲ ಅಂತಂದರೆ ಇದ್ದು ಏನು ಪ್ರಯೋಜನ? ಹೀಗಾಗಿ ಭಗವಂತ ತಾನು ಎಲ್ಲರೊಳಗೆ ಇದ್ದು ಕರ್ಮಗಳನ್ನು ಮಾಡಿಸ್ತಾನೆ. ಹೇಗೆ? ಜಾತಿಕಾರನ ತೆರದಿ. ಇದು ಅಷ್ಟೇ, ಜಾತಿಕಾರ ಇದ್ದಂತೆ. ಜಾತಿಕಾರ ಅಂದರೆ ನಾಟಕ ಆ್ಯಕ್ಟರ್. ಒಬ್ಬ ಆ್ಯಕ್ಟರ್ ಇರ್ತಾನೆ, ಅವನು ನಿಜವಾಗಿ ಅವನು, ಆದರೆ ಅವನು ಯಾವ ವೇಷ ಹಾಕ್ತಾನೆ ಆ ವೇಷದಂತೆ ತಾನು ನಡ್ಕೊಳ್ತಾನೋ ಇಲ್ಲ. ಹೀರೋ ಅಂತಂದರೆ ಹೀರೋ ಇದ್ದಂಗೆ ನಟನೆ ಮಾಡ್ತಾನೆ. ವಿಲನ್ ಆದರೆ ಅವನ ಗುಣಗಳೇ ಬೇರೆ, ವಿಲನ್ ಇದ್ದಂಗೆ ನಟನೆ ಮಾಡ್ತಾನೆ. ಸೈಡ್ ಆ್ಯಕ್ಟರ್ ಆದರೆ ಅವನಿದ್ದಂತೆ ಆ್ಯಕ್ಟ್ ಮಾಡ್ತಾನೆ. ಯಾವ ರೂಪವನ್ನು ತಾನು ಹಾಕ್ತಾನೋ, ಯಾವ ವೇಷವನ್ನು ಧರಿಸುತ್ತಾನೋ ನಾಟಕದಲ್ಲಿ, ಆಯಾ ವೇಷಕ್ಕೆ ತಕ್ಕಂತೆ ತಾನು ಮಾತಾಡ್ತಾನೆ, ಅದರಂತೆ ನಟನೆ ಮಾಡ್ತಾನೆ. ಆದರೆ ಅವನು ಹಾಗೇನಲ್ಲ. ಅವನೋ ಆ್ಯಕ್ಟರು, ಅವನು ವಿಲನ್ ವೇಷ ಹಾಕಿದ, ಹೊರವನು ಕಾಣಿಸಿದ ಕೂಡಲೇ ಹೊಳ್ಳಿಕ್ಕೆ ಹೋದರೆ, ನೀನು ಅವನ ಕೊಂದಿಯಲ್ಲ ಅಂತ ಹೊಳ್ಳಿಕ್ಕೆ ಹೋದರೆ, ಅದು ನಾಟಕ ಮಾರಾಯ, ಅದು ಸಿನಿಮಾ ಅಷ್ಟೇ, ನಾನು ನಿಜವಾಗಿ ಒಳ್ಳೆಯವನು ಅಂತಾನಷ್ಟೇ. ಹೀಗೆ ಅವನು ಬೇರೆ, ಅವನ ಗುಣಗಳು ಬೇರೆ, ಅವನು ನಟನ ಮಾಡೋದು ಬೇರೆ. ಹಂಗ್ಯಾಕೆ ಮಾಡಿದೆ ಅಂದರೆ ಆ ವೇಷಕ್ಕೆ ತಕ್ಕಂತೆ ಮಾಡಿದೆ ಅಂತಂತಾನೆ. ಈಗ ಆ ವೇಷ ಹಾಕಿದ್ದೆ, ಆ ವೇಷಕ್ಕೆ ತಕ್ಕಂತೆ ನಟನೆ ಮಾಡಬೇಕದಕ್ಕಾಗಿ ಮಾಡಿದೆ ಅಂತಂತಾನೆ. ಹಾಗೆ ಭಗವಂತ ಅಷ್ಟೇ, ಎಲ್ಲರೊಳಗಿರ್ತಾನೆ. ಅವರವರಂತೆ ತಾನು ಜಾತಿಕಾರನ ತೆರದಿ ಅವನಲ್ಲಿದ್ದು ಮಾತಾಡ್ತಾನೆ. ಒಳ್ಳೆಯವರಲ್ಲಿದ್ದುಕೊಂಡು ಒಳ್ಳೆಯ ಮಾತೇ ಮಾತಾಡ್ತಾನೆ. ಮತ್ತೆ ಕೆಟ್ಟವರಿದ್ದರೆ ಒಳಗಿದ್ರೆ ಕೆಟ್ಟಿದ್ದಂತೆ ಭಗವಂತ ಒಳಗಿದ್ದು ಕೆಟ್ಟು ಮಾತಾಡ್ತಾನಪ್ಪ ಅಂದರೆ ಅವನಿಗೆ ತಕ್ಕಂತೆ, ಆ ವೇಷಕ್ಕೆ ತಕ್ಕಂತೆ ತಾನು ಮಾತಾಡ್ತಾನಷ್ಟೇ. ಅದರಲ್ಲಿ ಅಲ್ಲಿ ಹೆಂಗೆ ನಟನಾ ದೋಷ ಇಲ್ಲ. ನಾವು ಮೆಚ್ಕೊಳ್ತೀವಿ, ಬಾಬ್ಬಬ್ಬ ಏನು ಆ್ಯಕ್ಟ್ ಮಾಡಾನ್ರಿ ವಿಲನ್ ಆಗಿ ಅಂತ ಮೆಚ್ಕೊಳ್ತೀವಿ ನಾವು. ಇನ್ನು
ಒಳ್ಳೆ ಆಕ್ಟರ್ ಅಂತ ಮಾತಾಡ್ತೀವಿ ಈಗ ಮತ್ತೆ ಭಗವಂತನೂ ಅಷ್ಟೇ, ಅವರವರ ತಕ್ಕಂತೆ, ಅವರವರ ಗುಣಗಳಿಗೆ ತಕ್ಕಂತೆ, ಅವರವರ ಕರ್ಮಕ್ಕೆ ತಕ್ಕಂತೆ, ಅವರವರ ಯೋಗ್ಯತೆಗೆ ತಕ್ಕಂತೆ ತಾನು ಆ ಜಾತಿ ಕಾರಣಂತೆ ಮಾತಾಡ್ತಾನೆ. ಅವರ ಮಾತಿನಲ್ಲಿದ್ದುಕೊಂಡು ತಾನು ಎಲ್ಲ ಕರ್ಮಗಳನ್ನು ತಾನು ಮಾಡ್ತಾನೆ. ಎಲ್ಲರ ಮಾತಿನೊಳಗಿದ್ದು ಅಖಿಲ ಕರ್ಮವ ತಾ ತಿಳಿಸಿಕೊಳ್ಳದಲೇ ಮಾಡಿಸಿ, ಮಾತಿನಲ್ಲಿರ್ತಾನೆ, ಮಾತಾಡ್ತಾನೆ, ಅವರಂತೆ ಕರ್ಮಗಳನ್ನೂ ಮಾಡ್ತಾನೆ. ಅದೇ ತಾನು ಮಾತ್ರ ತಿಳಿಸಿಕೊಳ್ಳದೆ ಮಾಡಿಸಿ ನೋಡಿ ನಗುತ್ತಿಪ್ಪ. ಯಾರಿಗೂ ಗೊತ್ತಾಗೋದಿಲ್ಲ. ನಾನೇ ಮಾತಾಡಿದೆ ಅಂತಂತೀವಿ, ಅವನು ಬೈದ ಸಿಟ್ಟು ಬಂತು ಅಂತಂತೀವಿ, ಎಲ್ಲೋ ಹುಚ್ಚಪ್ಪ ಅವನಲ್ಲಿದ್ದು ದೇವರೇ ಬೈಸ್ಯಾನ ಅಂತ ಜ್ಞಾನ ಬಂದುಬಿಟ್ರೆ ಅವನ ಮೇಲೆ ನಾವು ಸಿಟ್ಟೇ ಬರೋದಿಲ್ಲ. ಇದು ಆ ಏಕಾಂತ ಭಕ್ತರಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ಅದಕ್ಕೆ ಏನು ಮಾಡಿದ್ರು ಸಿಟ್ಟು ಬರೋದಿಲ್ಲ ಅವ್ರಿಗೆ. ಯಾಕೆ? ನಾ ಹಂಗರ್ಥ ಹರಿಕರ್ತ ಅಂತ ಅಂದ್ಕೊಂಡ್ಬಿಟ್ಟಿರ್ತಾವೆ ಅವರು. ನಾ ಮಾಡೇ ಇಲ್ಲ, ಅವ್ರು ಮಾಡೇ ಇಲ್ಲ, ದೇವ್ರು ಇದು ಮಾಡಿಸ್ಯಾನ ಅಂತಂದ್ಮೇಲೆ ಸಿಟ್ಟಾಗಿ ಬರ್ತದೆ ನಮಗೆ. ಆ ಲೆವೆಲ್ ಸೇರಬೇಕು. ಸೇರಬೇಕಂದ್ರೆ ಭಾಳ ಕಷ್ಟ. ಹೀಗಾಗಿ ಆ ಭಗವಂತನೇ ನಿಯಾಮಕ, ನಿಯಮ್ಯ, ಎಲ್ಲರಲ್ಲೇ ಅವನೇ ಇದ್ದಾನೆ, ಅವನೇ ಮಾತಾಡಿಸ್ತಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ರೆ ಏನಿರೋದಿಲ್ಲ. ಹೀಗಾಗಿ ಭಗವಂತ ಎಲ್ಲವನ್ನು ಮಾಡ್ತಾನೆ, ತಿಳಿಸಿಕೊಳ್ಳದೆ ಮಾಡಿಸಿ. ಯಾರಿಗೆ ಗೊತ್ತಿಲ್ಲದೆ ತಾನು ಮಾಡಿಬಿಡ್ತಾನೆ. ನಮಗೆ ಗೊತ್ತಿಲ್ಲ ಭಗವಂತೆ ಮಾಡಿಸಿದ ಅಂತ, ಅವನೇ ಮಾಡಿದ, ನಾನೇ ಮಾಡೀನಿ ಅಂದರೆ ಅಹಂಕಾರ ಬರ್ತದ, ಅವನು ಮಾಡಿದ ಅಂದರೆ ಸಿಟ್ಟು ಬರ್ತದ, ಅಥವಾ ಅಸೂಯೆ ಬರ್ತದೆ, ದ್ವೇಷ ಬರ್ತದೆ. ಹೀಗೆ ತಿಳಿಸಿಕೊಳ್ಳದಲ್ಲೇ ಮಾಡಿಸ್ತಾನೆ. ನಾವು ಮಾಡೋದನ್ನು ನೋಡಿ ನಗುತ್ತಾ ಇರ್ತಾನೆ. ಹುಚ್ಚಪ್ಪ ಎಂಥ ಬರೀ ಮಾಡ್ತಾ ಇದ್ದಾನಲ್ಲ ಅಂತ ನಗುತ್ತಾನೆ ಭಗವಂತ. ಯಾಕೆ? ಅವನೇ ಮಾಡಿಸಿದ್ದು. ಈ ಹುಚ್ಚರು ನಾನು ಮಾಡಿಸಿದ್ರೆ ತಾವು ಮಾಡೀವಿ ಅಂತ ಎಂತಾಬ್ರು ಅಹಂಕಾರ ಪಡ್ತಾರೆ ನೋಡು ಅಂತ ಭಗವಂತ ನೋಡಿ ನಗುತ್ತಿಪ್ಪ. ನಗುತ್ತಾ ಇರ್ತಾನೆ ಮರ ಆತನಿಗೇನು. ಹೀಗಾಗಿ ಅಂತ ಭಗವಂತ ತಾನು ಮಾಡ್ತಾನೆ, ಮಾಡಿಸ್ತಾನೆ, ಸ್ವತಂತ್ರವಾಗಿ ಮಾಡಿಸ್ತಾನೆ, ಅವರವರ ಕರ್ಮಕ್ಕೆ ತಕ್ಕಂತೆ ಮಾಡಿಸ್ತಾನೆ, ಮಾಡಿಸಿ ನೋಡಿ ನಗುತ್ತಿಪ್ಪ. ನೋಡಿ ತಾನು ಸಂತೋಷದಿಂದ ಇರ್ತಾನೆ, ಅವನಿಗೇನು ದುಃಖ ಇಲ್ಲ. ಹೀಗಾಗಿ ಅಲ್ಲೇ ಆ್ಯಕ್ಟ್ ಮಾಡಿದ, ಸಿನಿಮಾ ಒಳ್ಳೆ ಚಂದ ಆಡಿದಪ್ಪ, ಒಳ್ಳೆ ರೊಕ್ಕ ಬಂತು, ನೋಡಿ ನಗುತ್ತಾನೆ, ಬಾಬಾ ಎಷ್ಟು ಮಾಡಿ ಚಂದ ಮಾಡಿದೆ ಅಂತಂದು ಅವನು ನಗುತ್ತಾನೆ ಅಷ್ಟೇ. ಹಂಗೆ ಭಗವಂತ ತಾನೇ ಜಾತಿ ಕಾರಣಂತೆ ಮಾಡಿಸಿ ಅವರ ಯೋಗ್ಯತೆಗೆ ತಕ್ಕಂತೆ ಮಾಡಿಸ್ತಾನೆ, ನೋಡಿ ತಾನು ಸಂತೋಷ ಪಡ್ತಾನೆ. ಇದು ಭಗವಂತನ ಲೀಲಾ ಅಂತ ಅವನ ಬಗ್ಗೆ ತಾವು ಹೇಳ್ತಾ ಇದ್ದಾರೆ. ಇಂಥದ್ದಲ್ಲ ಚೇತನ ಮತ್ತು ಅಚೇತನ ಜಗತ್ತಿನಲ್ಲಿ ಶ್ರೀಹರಿ ಸ್ವತಂತ್ರನಾಗಿ ವ್ಯಾಪಿಸಿ ಎಲ್ಲರಲ್ಲಿ ಆಯಾ ರೂಪಗಳನ್ನು ಧರಿಸಿ ಇರುತ್ತಾನೆ. ನಟನಂತೆ ಎಲ್ಲರ ಮಾತಿನೊಳು ಇದ್ದು ಸಕಲ ಕರ್ಮಗಳನ್ನು ಮಾಡಿಸಿ ತಾನು ಯಾರಿಗೂ ಕಾಣಿಸದೆ ನೋಡಿ ಆನಂದ ಪಡುತ್ತಾನೆ.
ನೋಡಿ ಆನಂದ ಪಡುತ್ತಾನೆ. ಕಠಿಣ ಪದಗಳಲ್ಲಿ ಜಾತಿಕಾರ ಅಂದರೆ ನಟ ಅಂತ ಬರ್ಕೊಳ್ರಿ. ಆತತ ಅಂದರೆ ವ್ಯಾಪ್ತ. ಜಗತ್ತಿನೊಳು ಆತತನು ತಾನಾಗಿ ಅಂತದ. ಆತತ ಅಂದರೆ ವ್ಯಾಪ್ತ. ಚೇತನ ಚೇತನ ಜಗತ್ತಿನೊಳಾತತನು ತಾನಾಗಿ. ಲಕ್ಷ್ಮೀನಾಥ ಸರ್ವರೊಳಿಪ್ಪತತ್ತದ್ರೂಪಗಳ ಧರಿಸಿ. ಜಾತಿಕಾರನ ತೆರದಿ ಎಲ್ಲರ ಮಾತಿನೊಳಗಿದ್ದ ಕಿಳಕರ್ಮವ. ತಾ ತಿಳಿಸಿಕೊಳ್ಳದಲೆ ಮಾಡಿಸಿ ನೋಡಿ ನಗುತಿಪ್ಪ. ಭೀತ ಭಯ ವಿಜ್ಞಾನದಾಯಕ ಭೂತ ಭವ್ಯ ಭವತ್ ಪ್ರಭೋ. ಕಳಾರಾತಿ ಖಗವರ ವಹನ ಕಮಲಾ ಕಾಂತ ನಿಶ್ಚಿಂತ. ಮಾತರಿಶ್ವಪ್ರಿಯ ಪುರಾತನ ಪೂತನ ಪ್ರಾಣಾಪಹಾರೇ. ವಿಧಾತೃಜನಕ ವಿಪಶ್ಚಿತ ಪ್ರಿಯ ಸಲಹು ಸಲಹೆಮ್ಮ. ಇಂಥ ಸುಂದರವಾದ ಪದ್ಯಗಳು ನೋಡ್ರಿ. ಕೇವಲ ಭಗವಂತನ ಗುಣಗಳಷ್ಟೇ. ಅಷ್ಟೆಂದು ಗುಣಗಳನ್ನು ಅನುಸಂಧಾನ ಮಾಡಿ ಭಕ್ತಿ ಬರಲಿಕ್ಕೆ ಉತ್ತಮವಾದಂತಹ ಗುಣಗಳನ್ನು ಇಲ್ಲಿ ನಮಗೆ ತಿಳಿಸಿ ಭಕ್ತಿ ಹುಟ್ಟುವಂತೆ ದಾಸರು ರಚನೆ ಮಾಡ್ತಾರೆ. ವೀತ ಭಯ ವಿಜ್ಞಾನದಾಯಕ ಇಂಥ ಪದಗಳು ಒಂದೊಂದು ಅನೇಕ ಶಾಸ್ತ್ರಗಳ ಸಾರವನ್ನು ಇಳಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ವೀತ ಭಯ, ಭಗವಂತನಿಗೆ ಭಯನೇ ಇಲ್ಲ. ಯಾವ ರೀತಿಯಾಗಿ ಭಗವಂತನನ್ನು ನಾವು ಉಪಾಸನೆ ಮಾಡುತ್ತೀವಿ ಆ ರೀತಿಯಾದ ಗುಣಗಳು ನಮಗೂ ಬರ್ತವೆ ಯೋಗ್ಯತಾನುಗುಣವಾಗಿ. ಹೀಗಾಗಿ ಭಯರಹಿತ ಅಂತ ಉಪಾಸನೆ ಮಾಡಿದರೆ ನಮಗೂ ಭಯ ಪರಿಹಾರವಾಗ್ತದೆ. ವೀತ ಭಯ, ಅವನನ್ನು ನೆನೆದರೇನೆ ಭಯವಿಲ್ಲ. ಈಗ ಅವನಿಗೆ ಎಲ್ಲಿಂದ ಬರುತ್ತದೆ ಭಯ? ಹಾಗೆ ವೀತ ಭಯ, ಭಯರಹಿತ. ವಿಜ್ಞಾನದಾಯಕ, ವಿಜ್ಞಾನವನ್ನು ಕೊಡತಕ್ಕಂಥವನು. ಜ್ಞಾನ ವಿಜ್ಞಾನ. ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ. ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ತಿಳ್ಕೊಂಡ್ರೆ ಜ್ಞಾನನೇ ಯಾರಿಲ್ಲ ಅಂತಂದ್ರು. ಸಾಧಾರಣ ಜ್ಞಾನ, ಸಾಮಾನ್ಯ ಜ್ಞಾನ ಅಷ್ಟೇ ಇದು. ಅಂದರೆ ಹರಿಸರ್ವೋತ್ತಮ ಹೆಂಗೆ ಹರಿಸರ್ವೋತ್ತಮ ಅಂತಂದ್ರೆ ಸುಮ್ಮನೆ ಸರ್ವೋತ್ತಮ ಅಷ್ಟೇ ರೀ ಅಂದರೆ ಸರ್ವೋತ್ತಮ ಅಂದರೆ ಏನಂತ ಅರ್ಥ? ಎಲ್ಲರಿಗಿಂತಲೂ ಉತ್ತಮ ಅಂತ ಅರ್ಥ. ಎಲ್ಲರೂ ಅಂದರೆ ಯಾರು? ಯಾರೂ ಇಲ್ಲ ಹಂಗಿದ್ರೆ ಜಗತ್ತೇ ಮಿಥ್ಯಾ ಆಯ್ತಪ್ಪ ಅಂತ ಹೇಳಕ್ಕೆ. ಇನ್ನು ಎಲ್ಲರೂ ಯಾರೂ ಇಲ್ಲ, ಇನ್ನು ಅವನೊಬ್ಬನೇ ಉತ್ತಮ ಆತನಷ್ಟೇ. ಎಲ್ಲರೂ ಇದ್ರೇ ಇಲ್ಲ, ಎಲ್ಲರಿಗಿಂತಲೂ ಉತ್ತಮ ಅಂತಂದ್ರೆ ಆ ಎಲ್ಲರೂ ಯಾರು? ಬ್ರಹ್ಮಾದಿ ದೇವತೆಗಳು. ಮತ್ತು ಆ ಬ್ರಹ್ಮಾದಿ ದೇವತೆಗಳು ಅವ್ರಕ್ಕಂತಲೂ ಉತ್ತಮರು ಏನು ದೊಡ್ಡದು ಅಂತಂದ್ರೆ ಆ ಬ್ರಹ್ಮಾದಿಗಳು ಎಷ್ಟು ದೊಡ್ಡವರು, ಅವರ ಮಹಿಮೆ ಏನು, ಅವರ ತಾರತಮ್ಯವೇನು, ಅವರ ವ್ಯಾಪ್ತಿ ಎಷ್ಟು,
ಹೀಗೆ ಅವರ ಬಗ್ಗೆ ತಿಳಿದುಕೊಂಡು ಅವರಿಗಿಂತಲೂ ಭಗವಂತ ಸರ್ವೋತ್ತಮ ಅಂತ ತಿಳಿದಾಗ ಮತ್ತಿಷ್ಟು ಮಹಿಮಾ ಜ್ಞಾನ, ಅವನಲ್ಲಿ ಭಕ್ತಿ ಇತ್ಯಾದಿಗಳು ಉಂಟಾಗಲಿಕ್ಕೆ ಸಾಧ್ಯ. ಹೀಗಾಗಿ ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಎರಡೂ ಇರಬೇಕು. ಆ ಭಗವಂತ ವಿಜ್ಞಾನದಾಯಕ, ಅಂತಹ ವಿಜ್ಞಾನವನ್ನು ಕೊಡತಕ್ಕಂತಹವನು ಭಗವಂತ. ಭೂತ ಭವ್ಯ ಭವತ್ ಪ್ರಭು, ಮೂರೂ ಕಾಲಗಳಲ್ಲಿ ಇರತಕ್ಕಂತಹ ಸರ್ವೋತ್ತಮ. ಭೂತ ಆಗಿ ಹೋದ ಕಾಲ, ಪಾಸ್ಟ್ ಟೆನ್ಸ್. ಭೂತ ಭವ್ಯ, ಭವ್ಯ ಅಂತಂದರೆ ಮುಂದೆ ಭವಿಷ್ಯತ್ತು, ಮುಂದಿನ ಕಾಲ. ಭವತ್ ಅಂದರೆ ಈಗಿರತಕ್ಕಂತಹ ಕಾಲ, ವರ್ತಮಾನ. ಭೂತ ಭವಿಷ್ಯದ್ವರ್ತಮಾನ ಕಾಲಗಳಲ್ಲಿ ಅವನು ಪ್ರಭು ಆಗಿದ್ದಾನೆ. ಆ ಎಲ್ಲ ಕಾಲಗಳಿಗೂ ನಿಯಾಮಕನಾಗಿದ್ದಾನೆ. ಹೀಗಾಗಿ ಅದಕ್ಕೆ ಕಾಲರೂಪ, ಭಗವಂತನನ್ನು ಕಾಲರೂಪ, ಕಾಲ ಅಂತ ಕರೀತಾರೆ. ಯಾಕೆ ಎಲ್ಲ ಕಾಲಗಳಿಗೂ ನಿಯಾಮಕ, ಎಲ್ಲ ಕಾಲದಲ್ಲಿಯೂ ಇದ್ದು ನಿಯಾಮಕ. ಈ ಟರ್ಮ್ ಆಯಿತು 5 ವರ್ಷ ಆದರೆ ಇನ್ನೊಬ್ಬ ಮಿನಿಸ್ಟರ್ ಬಂದ ಅಂತಂಬ ಹಂಗಿಲ್ಲಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಒಬ್ಬನೇ ಭಗವಂತ. ಭೂತ ಭವ್ಯ ಭವತ್ ಪ್ರಭು, ಮೂರೂ ಕಾಲದಲ್ಲಿಯೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ ಮತ್ತು ಆ ಕಾಲಕ್ಕೂ ತಾನೇ ಸ್ವಯಂ ನಿಯಾಮಕನಾಗಿದ್ದಾನೆ. ಖಳಾರಾತಿ, ಖಳ ಅಂತಂದರೆ ದುಷ್ಟರು. ಖಳ ಆರಾತಿ, ಆರಾತಿ ಅಂದರೆ ಶತ್ರು, ದುಷ್ಟರಿಗೆ ಶತ್ರು. ಖಳಾರಾತಿ. ಖಗವರ ವಾಹನ, ಖಗ ಅಂತಂದರೆ ಪಕ್ಷಿ, ಖ ಅಂದರೆ ಆಕಾಶ, ಖಗ ಅಂದರೆ ಆಕಾಶದಲ್ಲಿ ಗಮನವುಳ್ಳದ್ದು ಅಂದರೆ ಪಕ್ಷಿ ಅಂತ ಅರ್ಥ. ಖಗ ಅಂದರೆ ಪಕ್ಷಿ. ಖಗ ವರ, ವರ ಅಂದರೆ ಶ್ರೇಷ್ಠ. ಖಗವರ ಅಂದರೆ ಪಕ್ಷಿ ಶ್ರೇಷ್ಠ. ಪಕ್ಷಿ ಶ್ರೇಷ್ಠ ಅಂತಂದರೆ ಗರುತ್ಮಂತ. ಖಗವರ ವಾಹನ, ಆ ಗರುತ್ಮಂತನನ್ನೇ ವಾಹನ. ವಾಹನ ಅಂದರೆ ಅವನ ಮೇಲೆ ವಹಿಸಿಕೊಂಡು ಹೋಗುವವನು, ಅವನೇ ವಾಹನವಾಗಿ ಉಳ್ಳವನು, ಅವನೇ ಈ ರಥ, ಅವನಿಗೆ ಗರುಡ ವಾಹನ. ಹೀಗಾಗಿ ಭಗವಂತ ಗರುಡ ವಾಹನನಾಗಿದ್ದಾನೆ. ಕಮಲಾಕಾಂತ, ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಅವನು ಕಾಂತನಾದವನು, ಲಕ್ಷ್ಮೀದೇವಿಗೆ ಪತಿ. ನಿಶ್ಚಿಂತ, ಮತ್ತೇನು ಲಕ್ಷ್ಮೀದೇವಿಗೆ ಪತಿ ಆದರೆ ನಿಶ್ಚಿಂತದಾಗಿನ್ನೇನು? ರೊಕ್ಕನೇ ಇಲ್ಲ ಅಂತ ಒದ್ದಾಡ್ತಾರ. ಆ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಗೆ ಇವನು ಕಾಂತ, ಮನೋಹರ. ಅವನಿಗೆ ಯಾವ ಚಿಂತೆ ಇರ್ತದೆ? ಏನು ಚಿಂತಿರೋದಿಲ್ಲ. ಹೀಗಾಗಿ ಕಮಲಾಕಾಂತ ನಿಶ್ಚಿಂತ, ಕಮಲಾಕಾಂತನಾಗಿ ನಿಶ್ಚಿಂತನಾದವನು. ಇಲ್ಲ ಅದಕ್ಕಾಗಿ ನಿಶ್ಚಿಂತ ಅಂತ ಅರ್ಥ ಅಲ್ಲ. ಏನಪ್ಪ ಲಕ್ಷ್ಮೀದೇವಿ ಇದ್ದಾಳ ಅದಕ್ಕಾಗಿ ಅವನಿಗೆ ಚಿಂತಿಲ್ಲ ಅಂತ ಅರ್ಥ ಅಲ್ಲ. ಆ ಕಮಲಾಕಾಂತನಾಗಿದ್ದಾನೆ, ನಿಶ್ಚಿಂತನೂ ಆಗಿದ್ದಾನೆ. ಯಾಕೆ? ಕಮಲಾಕಾಂತನಾಗಿ ಈ ರಿವರ್ಸ್ ಆಗಿ ಆಗ್ತದ. ಹೆಚ್ಚು ರೊಕ್ಕ ಇತ್ತು ಅಂದರೆ ಟೆನ್ಷನ್ ಜಾಸ್ತಿ ಆಗ್ತದೆ. ರೊಕ್ಕ ಜಾಸ್ತಿ ಆಗ್ತಾ ಆಗ್ತಾ ಇದ್ರೆ ಚಿಂತೆ ಜಾಸ್ತಿ ಆಗ್ತದೆ. ಹೆಂಗಪ್ಪ ರೊಕ್ಕ ರಕ್ಷಣೆ ಮಾಡಬೇಕು, ಮತ್ತದು ನಷ್ಟ ಬರದಂಗೆ ಹೆಂಗೆ ರಕ್ಷಣೆ ಮಾಡಬೇಕು, ಯಾವ ಬ್ಯಾಂಕ್ನಲ್ಲಿ ಆಗಬೇಕು, ಅನೇಕ ಚಿಂತೆ ಪ್ರಾರಂಭ ಆಗ್ತದೆ. ಎಷ್ಟು ರೊಕ್ಕ ಜಾಸ್ತಿ ಆಯಿತು ಅಂದರೆ ಅಷ್ಟು ಚಿಂತೆ. ಆದರೆ ಭಗವಂತ ಸಾಕ್ಷಾತ್ ಲಕ್ಷ್ಮೀದೇವಿಗೆ ಅಧಿಪತಿಯಾಗಿದ್ದರೂ ನಿಶ್ಚಿಂತ, ಯಾವ ಟೆನ್ಷನೇ ಇಲ್ಲ ಅವನಿಗೆ. ಅಷ್ಟು ನಿಯಮನ ಶಕ್ತಿ ಭಗವಂತನಿಗೆ ಇದೆ. ಅದಕ್ಕಾಗಿ ಕಮಲಾಕಾಂತ ನಿಶ್ಚಿಂತ. ಮಾತರಿಶ್ವಪ್ರಿಯ, ಮಾತರಿಶ್ವ ಅಂದರೆ ವಾಯುದೇವರು. ಮಾತರಿಶ್ವಪ್ರಿಯ, ವಾಯುದೇವರಿಗೆ ಅತ್ಯಂತ ಪ್ರಿಯ. ಮತ್ತೆ ಅಷ್ಟು ದೊಡ್ಡವನು ಕಮಲಾಕಾಂತ ಅಂತಂದ್ಮೇಲೆ ಮತ್ತೆ ಅವನಿಗೆ ನಾವು ಹತ್ತಿರ ಆಗಬೇಕು ಅಂದರೆ ಯಾರನ್ನ ಹಿಡ್ಕೋಬೇಕಪ್ಪ ಅಂದರೆ, ಮಿನಿಸ್ಟರ್ಗೆ ಹತ್ತಿರ ಆಗಬೇಕು ಅಂದರೆ ನಾನು ಪಿ ಎ ಹಿಡ್ಕೋಬೇಕು. ಹೀಗಾಗಿ ಭಗವಂತನಿಗೆ ಪಿ ಎ, ಪರ್ಸನಲ್ ಅಸಿಸ್ಟೆಂಟ್ ಯಾರು ಅಂದರೆ ವಾಯುದೇವರು. ಅದಕ್ಕಾಗಿ ಕ್ಲೂ ಕೊಡ್ತಾ ಇದ್ದಾರೆ. ಮತ್ತು ಅವನದ್ದು ಹೋಗ್ಬೇಕಂದ್ರೆ ಅವ್ನು ಹಿಡ್ಕೊಳ್ರಿ, ವಾಯುದೇವನ ಹಿಡ್ಕೊಳ್ರಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅನ್ರಿ, ಈಜೆ ಬಂದುಬಿಡ್ತಾನೆ. ಹೀಗಾಗಿ ಮಾತರಿಶ್ವಪ್ರಿಯ, ಅವನು ವಾಯುದೇವರಿಗೆ ಅತ್ಯಂತ ಪ್ರಿಯ. ಪರಸ್ಪರ ವಾಯುದೇವರಿಗೆ ಭಗವಂತ ಪ್ರಿಯ, ಭಗವಂತನೂ ವಾಯುದೇವರಿಗೆ ಪ್ರಿಯ. ಹೀಗಾಗಿ ಮಾತರಿಶ್ವಪ್ರಿಯ. ಪುರಾತನ, ಈಗಿದ್ದವನಲ್ಲ, ಅತ್ಯಂತ ಪುರಾತನ, ಅನಾದಿ ಕಾಲದಿಂದಲೂ ಇದ್ದವನು. ಹಳೇದು ಅಂತಂದರೆ ಎಷ್ಟು ವರ್ಷದಿಂದ ಈ ಕಂಪನಿ ಅದ, ಭಾಳ ವರ್ಷದಿಂದ ಅದ ಮರ ಅಂದರೆ ಅದ್ರ ಮೇಲೆ ನಂಬಿಕೆ ಬರ್ತದೆ. ಈಗ ನಿನ್ನೆ ಮೊನ್ನೆ ಬಂದ ಅಂದರೆ ಹೆಂಗಿರ್ತದೆ ಏನೋ ಪ್ರಾಡಕ್ಟು ಅಂತ. ಭಾಳ ವರ್ಷದಿಂದ ಅದ್ರಿ ಅಂತಂದರೆ ನಂಬಿಕೆ ಬರ್ತದೆ, ಚೆನ್ನಾಗಿರುತ್ತೆ ಪ್ರಾಡಕ್ಟು ಅಂತ. ಆಗ ಭಗವಂತ ಪುರಾತನ, ಅತ್ಯಂತ ಪುರಾತನನಾಗಿ ಭಕ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅವನು. ಅದಕ್ಕೆ ತಾರ್ಕಾಣಿ ಯಾವುದಂದರೆ ಪೂತನ ಪ್ರಾಣಾಪಹಾರಿ. ಅತ್ಯಂತ ಪುರಾತನನಾದರೂ ಕೂಡ ಕೃಷ್ಣಾವತಾರ ಮಾಡಿ
ಪೂತನ ಪ್ರಾಣಗಳನ್ನು ಹರಣ ಮಾಡಿದ. ಹೀಗಾಗಿ ದುಷ್ಟರನ್ನು ಸಂಹಾರ ಮಾಡ್ತಾನೆ ಅಂತ ಪೂತನ ಸಂಹಾರದಿಂದನೇ ಪ್ರಾರಂಭ ಮಾಡಿ ತೋರಿಸಿದ. ತಾನು ಯಾಕೆ ಪ್ರಿಯತಮನಾಗಿದ್ದಾನೆ, ಎಲ್ಲರಿಗೂ ಪರಮಾಪ್ತನಾಗಿದ್ದಾನೆ ಅಂತಂದರೆ ದುಷ್ಟ ಸಂಹಾರ ಮಾಡಿ ರಕ್ಷಣೆ ಮಾಡ್ತಾನಾದ ಕಾರಣ. ಅದಕ್ಕಾಗಿ ಪೂತನ ಪ್ರಾಣಾಪಹಾರಿ ವಿಧಾತೃಜನಕ, ಎಲ್ಲರನ್ನೂ ಹುಟ್ಟಿಸಿದವನು ಸೃಷ್ಟಿಕರ್ತ ಅಂತ ವಿಧಾತಗೆ ಹೆಸರು. ವಿಧಾತ ಅಂದರೆ ಬ್ರಹ್ಮದೇವರು. ಅಂತಹ ಜಗತ್ ಸೃಷ್ಟಿಕರ್ತ ಅಂತ ಪ್ರಸಿದ್ಧನಾದ ವಿಧಾತೃವಿಗೂ ಜನಕನಾಗಿದ್ದಾನೆ. ಬ್ರಹ್ಮದೇವರನ್ನು ಹುಟ್ಟಿಸಿದ ತಂದೆ ಆ ಭಗವಂತ. ಹೀಗಾಗಿ ವಿಧಾತೃಜನಕ. ವಿಪಶ್ಚಿತ ಪ್ರಿಯ, ಅವನು ಯಾರಿಗೆ ಪ್ರಿಯ ಆಗ್ತಾನಪ್ಪ ಅಂತಂದರೆ ವಿಪಶ್ಚಿತ ಪ್ರಿಯ. ವಿಪಶ್ಚಿತರು ಅಂದರೆ ಪಂಡಿತರು, ಜ್ಞಾನಿಗಳು ಅಂತ ಅರ್ಥ. ಯಾರು ಜ್ಞಾನಿಗಳು ಅವರಿಗೆ ಬಹಳ ಪ್ರಿಯ ಭಗವಂತ. ಹೀಗಾಗಿ ಇನ್ನೊಂದು ಉಪಾಯವನ್ನು ಹೇಳ್ತಾ ಇದ್ದಾರೆ. ಭಗವಂತನಿಗೆ ಪ್ರಿಯರಾಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ವಾಯುದೇವರು ಹಿಡ್ಕೋಬೇಕು ಅಂದರು. ವಾಯುದೇವರು ಹಿಡ್ಕೊಂಡ್ರೆ ಏನು ಕೊಡ್ತಾರೆ ನಮಗೆ ಅಂದರೆ ಜ್ಞಾನ ಕೊಡ್ತಾರೆ. ಮತ್ತು ಜ್ಞಾನ ಕೊಡ್ತಾರೆ ಅಂದರೆ ಜ್ಞಾನಿಗಳೇ ಭಗವಂತನಿಗೆ ಪ್ರಿಯರು. ಅದಕ್ಕಾಗಿ ಜ್ಞಾನವನ್ನು ಕೊಡ್ತಾನೆ. ಜ್ಞಾನವನ್ನು ಕೊಟ್ಟು ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೆ ವಾಯುದೇವರು. ಸುಮ್ಮನೆ ಹಾಗೆ ಕರ್ಕೊಂಡು ಹೋದರೆ ಯಾಕೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಅವನ್ನ ಅಂತಂದರೆ, ಸುಮ್ಮನೆ ರೆಕಮೆಂಡ್ ಮಾಡ್ತೇವೆ ಉದ್ಧಾರ ಮಾಡೋದ್ರೆ ನೋ, ಏನಾದರೂ ಕ್ವಾಲಿಟಿ ಅದನ್ನು ಅವರಲ್ಲಿ ಏನು ಗುಣ ಇದೆ ಅಂತ ಉದ್ಧಾರ ಮಾಡಬೇಕು ಅವನ್ನ. ವಾಯುದೇವರು ಹೇಳ್ತಾರೆ, ಇಲ್ಲ ಸ್ವಾಮಿ, ಇವನು ವಿಪಸ್ಥಿತ ಆಗಿದ್ದಾನೆ, ಜ್ಞಾನಿಯಾಗಿದ್ದಾನೆ, ನಿನ್ನ ಮಹಿಮಾ ಜ್ಞಾನವಿದೆ, ಗುರುಗಳತ್ರ ಹೋಗಿ ತಿಳಿದುಕೊಂಡು ಪಾಠ ಓದಿ ಒಂದಿಷ್ಟು ಜ್ಞಾನ ಪಡೆದುಕೊಂಡಿದ್ದಾನೆ ಅಂದರೆ ಓಕೆ ಅಂತ ಭಗವಂತ ಸ್ಯಾಂಕ್ಷನ್ ಮಾಡ್ತಾನೆ. ಹೀಗೆ ಬರೇ ವಾಯುದೇವ್ರನ್ನ ಹಿಡ್ಕೊಂಡ್ವಿ ಅಂತಂದರೆ ಏನು ಕೊಡಬೇಕು? ವಾಯುದೇವರು ಜ್ಞಾನಾದಿಗಳನ್ನು ಕೊಡಬೇಕು. ಜ್ಞಾನಿಗಳೇ ಭಗವಂತನಿಗೆ ಪ್ರಿಯರು. ಯಾಕೆ? ಭಗವಂತನ ಮಹಿಮಾ ಜ್ಞಾನ ಅದೇ ಮತ್ತೆ ಭಗವಂತನಿಗೆ ಪ್ರೀತಿ ಆಗ್ತದೆ. ಹೀಗಾಗಿ ಆ ಭಗವಂತನ ಜ್ಞಾನವೇ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದದ್ದು. ಅದಕ್ಕೆ ಜ್ಞಾನಿಗಳೇ ಭಗವಂತನಿಗೆ ಪ್ರಿಯರಾಗ್ತಾರೆ. ವಿಪಶ್ಚಿತ ಪ್ರಿಯ, ವಿಪಶ್ಚಿತರು ಅಂದರೆ ಜ್ಞಾನಿಗಳು. ಜ್ಞಾನಿಗಳಿಗೆ ಪ್ರಿಯನಾದವನು ಭಗವಂತ. ಅಂತಹ ಹೇ ಭಗವಂತನೇ ಸಲಹು ಸಲಹು ಎಮ್ಮ, ನಮ್ಮನ್ನು ರಕ್ಷಿಸು ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ರಕ್ಷಣೆ ಮಾಡಬೇಕು ಅಂದರೆ ಇವೆಲ್ಲ ಸಾಧನಗಳು. ಯಾವ ರಕ್ಷಣೆ ಮಾಡಬೇಕು ಭಗವಂತ? ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಅವರಿಗೆ ಪ್ರಿಯನಾಗ್ತಾನೆ, ಆಗ ರಕ್ಷಿಸುತ್ತಾನೆ. ಅದಕ್ಕೆ ಜ್ಞಾನವನ್ನು ಪಡೆದುಕೊಳ್ಳ್ರಿ. ವಾಯುದೇವರ ಮೂಲಕ ಹೋದರೆ ಆ ವಾಯುದೇವರು ನಮ್ಮನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ವಾಯುದೇವರನ್ನು ಹಿಡ್ಕೊಳ್ರಿ. ಅವನು ಕಮಲಾಕಾಂತನಾಗಿದ್ದಾನೆ, ಅದಕ್ಕೆ ಲಕ್ಷ್ಮೀದೇವಿಯನ್ನು ಹಿಡ್ಕೊಳ್ರಿ. ಅವನು ವಿಧಾತೃ ಜನಕ ಆಗಿದ್ದಾನೆ, ಅದಕ್ಕೆ ಬ್ರಹ್ಮದೇವನ ಹಿಡ್ಕೊಳ್ರಿ. ಒಟ್ಟಾರೆ ತಾರತಮ್ಯ ತಿಳಿದುಕೊಳ್ರಿ. ಎಲ್ಲ ದೇವತೆಗಳನ್ನು ಹಿಡ್ಕೋಬೇಕು. ಆ ದೇವತೆಗಳ ಅನುಗ್ರಹ ಆಗಬೇಕು, ಗುರುಗಳ ಅನುಗ್ರಹ ಆಗಬೇಕು. ಆಗ ಭಗವಂತ ಅನುಗ್ರಹ ಆಗ್ತಾನೆ, ಆಗ ಭಗವಂತ ಸಲಹುತ್ತಾನೆ. ಸಲಹು ಸಲಹು ಎಮ್ಮ, ಅದಕ್ಕಾಗಿ ಅಂತ ಭಗವಂತನೇ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಾದ ನಿರ್ಭಯನು ವಿಶೇಷ ಜ್ಞಾನ ಕೊಡುವವನು, ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಿಗೆ ಒಡೆಯನಾದವನು, ದುಷ್ಟರಿಗೆ ಶತ್ರುವು, ಗರುಡ ವಾಹನನು, ಲಕ್ಷ್ಮೀಪತಿ, ಚಿಂತಾರಹಿತನು, ವಾಯುದೇವರಿಗೆ ಪ್ರಿಯನು,
ಪುರಾತನನು ಪೂತನೆಯ ಪ್ರಾಣ ಹೀರಿದವನು ಪೂತನೆಯ ಪ್ರಾಣ ಹೀರಿದವನು ಬ್ರಹ್ಮನಿಗೆ ಜನಕನು ಜ್ಞಾನಿಗಳಿಗೆ ಪ್ರಿಯನೂ ಆದ ಶ್ರೀಹರಿಯೇ ನಮ್ಮನ್ನು ಕಾಪಾಡು ಕಾಪಾಡು. वीतभय विज्ञानदायक भूतभव्य भवत्प्रभो फलाराति खगवरवहन कमला कांत निश्चिंता मातरिश्व प्रिय पुरातन पूतन प्राणापहारे विधातृजनक विपश्चित प्रिय सलहु सलहिम्मा ಸಂಶಯ ಇದ್ರೆ ಕೇಳಬಹುದು. ಏನು ಶ್ರೀಕೃಷ್ಣಾರ್ಪಣಮಸ್ತು. ಏನು ನಮಸ್ಕಾರ ಆಚಾರ್ಯ. ಏನು ನಮಸ್ಕಾರ ಆಚಾರ್ಯ.